ಮುಖ ನೋಡು. ಗೀತಾ, ಏನು ಇವಳು ಕಾಲೇಜಿಗೆ ಹೋಗೋವಾಗ ಬರೋವಾಗ ಚೆಕ್ಕ ಕಾಲೇಜಿಗೆ ಹೋಗ್ತಾಳೆ, ಕೋಚ ಡಾಕ್ಟರ್ ಆಗ್ತಾಳೆ, ಹಾಗೆ ಹೀಗೆ ಅಂತ ಅಸಹ್ಯವಾಗಿ ಮಾತಾಡ್ತೀಯಂತೆ. ಈಗ ಕೈ ಹಿಡಿದು ಎಳಿ ನೋಡ್ತೀನಿ. ಹೀಗೆ ಶಾಪ ಹೊತ್ಕೊಂಡು ಹುಟ್ಟಿದ್ವಲ್ಲ ಅಂತ ದಿನವೂ ಕೊರಗ್ತಾ ಇರೋ ಎಷ್ಟೋ ಜನ ಮಂಗಳಮುಖಿಯರ ಮಧ್ಯದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಬದುಕ್ತಾ ಇದ್ದಾಳೋ ಇವಳು. ಕಲ್ಲಿಗೆ ಸೀರೆ ಕಟ್ಟಿದ್ರು ಕಾಲಗಲ್ಸ್ಕೊಂಡು ಬರೋ ನಿನ್ನಂತ ಗಂಡಸರಿರೋದ್ರಿಂದಲೇ ನಮ್ಮಂತವ್ರನ್ನ ಈ ಜಗತ್ತು ಹೀಗೆ ಅಸಹ್ಯವಾಗಿ ನೋಡ್ತಾ ಇದೆ. ನಿನ್ನಂತ ನೀಚನನ್ನ ಬದುಕೋಕೆ ಬಿಡಬಾರ್ದು. ಅಮ್ಮ ಬೇಡಮ್ಮ, ಅಮ್ಮ ಅವ್ನ್ ಬಿಟ್ಬಿಡಮ್ಮ. ಅಮ್ಮ ನನ್ ಮಾತ್ ಕೇಳಮ್ಮ. ಅಮ್ಮ ಬೇಡಮ್ಮ, ಅವ್ನ್ ಬಿಟ್ಬಿಡಮ್ಮ. ಅಮ್ಮ ಬೇಡಮ್ಮ. ಕಲ್ಪನಾ ನಿಲ್ಲು, ಮತ್ತೆ नीचे डालो. बोलता ಮತ್ತೆ नीचे डालो. ಕಲ್ ಕೆಳಗಾಕು ಅಂತ ಹೇಳ್ತಾ ಇದೀನಲ್ಲ, ಹಾಕು. ಯಾರ ಮಾತನ್ನು ಕೇಳದೆ ಇರೋ ನಾನು ಅಕ್ಬರ್ ಭಾಯ್ ಮಾತಿಗೆ ಮಾತ್ರ ಇಲ್ಲ ಅಂತ ಹೇಳಿದ್ದೇ ಇಲ್ಲ. ಆಚೆ ಎಷ್ಟು ಸಾರಿ ಹೇಳೋದು ನಿನ್ಗೆ ಮನೆ ಬಿಟ್ಟು ತೊಲಗು ಅಂತ. ನಿನ್ನಿಂದ ನನಗೆ ಎಷ್ಟು ಅವಮಾನ. ಮಾಚ್ ಕಟ್ಕೊಳ್ಳೋ ಅಂದ್ರೆ ಬಳೆ ಹಾಕೋತ್ಯಾ, ಪ್ಯಾಂಟ್ ಹಾಕೊಳ್ಳೋ ಅಂದ್ರೆ ಲಂಗ ಕಟ್ಕೋತ್ಯಾ, ಪೌಡ್ ಹಾಕೊಳ್ಳೋ ಅಂದ್ರೆ ಅರ್ಶನ ಪಡ್ಕೋತ್ಯಾ. ನಿನಗೆ ಎಷ್ಟು ಹೊಡೆಯೋದು, ಎಷ್ಟು ಹೇಳೋದು. ಅಪ್ಪ, ಒಂದೊಂದ್ಸಲಿನೂ ನೀವು ನನ್ನ ನೋಡಿವಾಗ್ಲೂ ನನ್ನಲ್ಲೇನೋ ತಪ್ಪಿದೆ, ಅದು ನಾನು ಬದಲಾಯಿಸ್ಕೋಬೇಕಂತೀನಪ್ಪ. ಅದ್ ನನ್ ಕೈಲಿಂದ ಆಗ್ತಾ ಇಲ್ಲಪ್ಪ. ನಾನ್ ಯಾಕೆ ಹೀಗ್ ಮಾಡ್ತಾ ಇದೀನಿ ಅಂತ ತಿಳ್ಕೊಳಕ್ಕೆ ಬುಕ್ಸು ನೆಟ್ಟು ಅಂತ ತೆಗೆದು ನೋಡ್ದೆ ಅಪ್ಪ. ಅದಕ್ ಕಾರಣ ಹಾರ್ಮೋನ್ ಚೇಂಜ್ ಅಂತಪ್ಪ. ಬೇಡ ಅಪ್ಪ, ದಯವಿಟ್ಟು ನನ್ನನ್ನ ಈ ಮನೆಯಿಂದ ಹೊರಗಾಕ್ಬಿಡಿಯಪ್ಪ. ನನಗೆ ಉಪದೇಶ ಮಾಡ್ತೀನಾ? ಹೊಡಿಬೇಡಿ ಅಪ್ಪ. ಹಾಗೆ ರೋಡ್ಗೆ ಬಿದ್ದ ನಾನು ಹಸಿವಿನಿಂದ ಅಲೀತಿರುವಾಗ ಅಕ್ಬರ್ ಭಾಯ್ ನನ್ನ ನೋಡಿದ್ರು. ಬೇಟ ಹೋಗ್ಲಿಗೆ ಯಾಕೆ? ಅವರು ಮಾತಾಡಿದ ಭಾಷೆ ನನಗೆ ಅರ್ಥ ಆಗ್ಲಿಲ್ಲ, ಆದ್ರೆ ಅವರಿಗೆ ನನ್ನ ಹಸಿವು ಅರ್ಥ ಆಯ್ತು. ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಅಪ್ಪ ಸುಸು ಬರ್ತದೆ, ಜಿಪ್ ತೆಗಿ. ನೀನೇ ಬಿಚ್ಕೋ. ನಾನ್ ತೆಗೆದು ಸಿಗಾಕೊಳ್ಳುತ್ತೆ. ಸರಿ ಹಾಗ ಬಾ. ಚಲೋ. ಅಪ್ಪ ನಾನ್ ಏ ಹಾಕ್ಬಿಟ್ಟೆ, ಬಿ ಹಾಕ್ಲಾ? ಹಾಕಪ್ಪ. ಕ್ಯೂ ಬಾ, ಗರ್ಮೆ ಉಚ್ಚೆ ಮಾಡ್ತಿದ್ದೇನೆ ಅಂತನಾ? ಓ ನಮ್ತರ ಅಲ್ಲ, ಅವನಿಗೆ ಬುದ್ಧಿ ಸ್ವಲ್ಪ ಕಡಿಮೆ ಇದೆ. ತಿನ್ನು, ಖಾವು ಬೇಟ, ಖಾವು. ಬೇಟ ಯಾಕೆ ಅಳ್ತಾ ಇದೀಯಾ? ನಾನು ಮಂಗಳಮುಖಿ ಅಂತ ನನ್ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಅಂತ ಹೇಳ್ದೆ. ನಾನೊಂದು ಮಾತು ಹೇಳ್ತೀನಿ, ಚಂದ ಜ್ಞಾಪಕ ಇಟ್ಕೋ. ಗಂಡಾಗಿ ಹುಟ್ಟಿದ್ರೆ ಶಿವ, ಹೆಣ್ಣಾಗಿ ಹುಟ್ಟಿದ್ರೆ ಶಕ್ತಿ. ಎರಡೂ ಸೇರಿ ಹುಟ್ಟಿರೋ ನೀನು ಅರ್ಧನಾರೀಶ್ವರ ಬೇಟ. ನಿನ್ ಹೆಸರೇನು? ಕಾರ್ತಿಕ್. ಇಲ್ಲ, ಇನ್ಮೇಲೆ ನಿನ್ ಹೆಸರು ಕಲ್ಪನಾ. ಅಕ್ಬರ್ ಬಾಯಿ ನನಗಿರೋಕೆ ಜಾಗ ಮಾಡಿಕೊಟ್ರು, ಆದ್ರೆ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಯಾಕೆ ನನ್ನ ಮನೆಯವರು, ಸಮಾಜ ನಮ್ಮಂಥವ್ರನ್ನ ದೂರ ಇಟ್ಟಿದ್ದಾರೆ ಅನ್ನೋದು. ನನ್ನಂತ ಎಷ್ಟೋ ಜನ ಹಾದಿ ಬೀದಿಲಿ ಚಪ್ಪಾಳೆ ಹೊಡೆದು ಭಿಕ್ಷೆ ಬೇಡ್ತಾರೆ, ಅಡ್ಡದಾರಿ ಹಿಡಿತಾರೆ. ನಾನಂಥ ತಪ್ಪುಗಳನ್ನ ಮಾಡಬಾರದು ಅಂತ ನಿರ್ಧಾರ ಮಾಡಿದೆ. ಬಾಯಿಗಿದ್ದ ಕಷ್ಟನ ನೋಡಿ ನನ್ನನ್ನ ಓದಿಸಿ ಅಂತ ಕೇಳೋಕೆ ಮನಸ್ಸು ಬರಲಿಲ್ಲ. ಡಾಕ್ಟರ್ ಆಗ್ಬೇಕು ಅನ್ನೋ ನನ್ನ ಆಸೆನ ಇನ್ನೊಬ್ಬ ಮಂಗಳಮುಖಿನ ಹುಡುಕಿ ಅವಳನ್ನ ಓದಿಸಿ ಡಾಕ್ಟರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಹಾಗ ನಾನು ಹುಡುಕೋವಾಗ ಸಿಕ್ಕಿದ್ದು ಕೃಷ್ಣ. ಬಾಯಿ ಹತ್ರ ಕರ್ಕೊಂಡು ಹೋದೆ. ಆದ್ರೆ ಕೃಷ್ಣ ಅನ್ನೋ ಗೀತಾನ ಯಾವ ಸ್ಕೂಲ್ನಲ್ಲೂ ಸೇರಿಸ್ಕೊಳ್ಳಲ್ಲ ಅಂದ್ರು. ಹಾಗೆಲ್ಲ ಆಗಲ್ಲಪ್ಪ. ಈ ತರ ಮಕ್ಕಳನ್ನ ನಮ್ ಸ್ಕೂಲ್ ಸೇರಿಸ್ಕೊಂಡ್ರೆ ಆಮೇಲೆ ಇಡೀ ಸ್ಕೂಲೇ ಕೋಚಾಗ್ಲ ಸ್ಕೂಲ್ ಆಗ್ಬಿಡುತ್ತೆ. ಆ ನಂತರ ಬೇರೆ ಯಾರು ತಮ್ಮ ಮಕ್ಕಳನ್ನ ಸೇರಿಸೋದೇ ಇಲ್ಲ. ಸರ್ ದಯವಿಟ್ಟು ಆ ತರ ಎಲ್ಲ ಹೇಳ್ಬೇಡಿ ಸರ್. ನಾನು ಡಾಕ್ಟರ್ ಆಗ್ಬೇಕಂತ ಆಸೆ ಪಟ್ಟೆ, ಆದ್ರೆ ಅದ್ ನನ್ ಕೈಲಿ ಆಗ್ಲಿಲ್ಲ. ಅದಕ್ಕೆ ಇವನು ಓದಿಸ್ಬೇಕಂತ ಇದ್ದೀನಿ. ನಮ್ಮಂತವ್ರಿಗೂ ಒಂದ್ ಅವಕಾಶ ಕೊಡಿ ಸರ್. ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಆವತ್ತು ನಾನು ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡೆ. ಕಡೆಗೆ ಹೆಚ್ಚಂ ಒಪ್ಕೊಂಡ್ರು.